ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾವು ವಿಶೇಷವಾಗಿ ದೇವಸ್ಥಾನಕ್ಕೆ ಹೊಂಟಿದ್ವಿ. ಅದು ಯಾವ ದೇವಸ್ಥಾನ, ಹೇಗೆ, ಅದರದೊಂದು ಕಿರು ಪರಿಚಯದ ಜೊತೆಗೆ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಈ ದಿನ ನಾವು ಹೋಗ್ತಾ ಇರೋ ಜಾಗ ಯಾವುದಂದರೆ ಮುನಿರಾಬಾದ್ಗೆ ಮುಂಡ್ರಾಬಾದು ಅಂತ ಕೂಡ ಕರೀತಾರೆ. ಇದು ಇರುವುದು ಕರ್ನಾಟಕ ರಾಜ್ಯ ಕೊಪ್ಪಳ ಜಿಲ್ಲೆಯಲ್ಲಿ. ಮುಂಡ್ರಾಬಾದು ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ. ಮುಂಡ್ರಾಬಾದ್ನಲ್ಲಿ ಉಲ್ಲೇಖಗಳು ಕೂಡ ರಾಮಾಯಣದಲ್ಲಿ ಕಂಡುಬರುತ್ತೆ. ಹಾಗೆ ಇದಕ್ಕೂ ಹುಲಿಗೆಮ್ಮ ದೇವಿ ಹುಲಿಗಿ ಅಂತೇಳಿ ಕೂಡ ಕರೀಲಾಗುತ್ತೆ. ಯಾಕಂದರೆ ಹುಲಿಗೆಮ್ಮ ದೇವಿಯ ಹುಲಿಗಿಯ ದೇವಸ್ಥಾನವು ಕೂಡ ಇಲ್ಲಿರುವುದರಿಂದ ತುಂಬಾ ಪ್ರಸಿದ್ಧಿಯಾಗಿದೆ. ಆ ತಾಯಿ ಹೆಸರನ್ನೇ ಕೂಡ ಆ ಗ್ರಾಮಕ್ಕಿಟ್ಟು ಹುಲಿಗಿ ಅಂತೇಳಿ ಕೂಡ ಕರೀತಾರೆ. ಇಲ್ಲಿ ಯಾವ ಮಾರ್ಗವಾಗಿ ಹೋಗುವುದು ಅಂಥೇಳಿ ಈಗ ಹೇಳ್ತೀನಿ. ಮುನಿರಾಬಾದ್ಗೆ ರಾಷ್ಟ್ರೀಯ ಹೆದ್ದಾರಿಯಾದ 67 ಅಂದರೆ NH 67 ಹೋಗ್ಬೋದು. ಹೊಸಪೇಟೆ ಕೊಪ್ಪಳ ಮಾರ್ಗದಲ್ಲಿ ಕೂಡ ಹೋಗ್ಬೋದು. ಗದಗಿಂದ ಹೋಗುವುದಾದ್ರೂ ಕೂಡ ಕೊಪ್ಪಳ ಮಾರ್ಗವಾಗಿ ಹೋದರೆ ತುಂಬಾ ಸುಲಭವಾಗುತ್ತೆ. ನಾವು ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದ್ವಿ. ಈಗ ಬೈಪಾಸ್ ರೋಡ್ ಆಗಿರೋದ್ರಿಂದ ತುಂಬಾ ಸುಲಭವಾಗಿ ಹೋಗ್ಬೋದು. ಯಾವುದೇ ಟ್ರಾಫಿಕ್ಕು ಕೂಡ ಇರೋಂಗಿಲ್ಲ. ಈಗ ನಾನು ತೋರಿಸ್ತಾ ಇರೋದು ಅದನ್ನೇ. ನಾವು ಕೊಪ್ಪಳಕ್ಕೆ ಬಂದ್ವಿ. ಕೊಪ್ಪಳದ ಹೊರಗಡೆನೇ ರೋಡ್ ಅಂದರೆ ಬೈಪಾಸ್ ಇರೋದ್ರಿಂದ ತುಂಬಾ ಸುಲಭವಾಗಿ ಬೇಗನೆ ಮುನಿರಾಬಾದ್ಗೆ ಹೋಗ್ಬೋದು. ಈಗ ತೋರಿಸ್ತಾ ಇರೋದು ನಾನು ಕೊಪ್ಪಳದ ಗುಡ್ಡನೇ. ಕೊಪ್ಪಳದ ಒಳಗಡೆ ಸಿಟಿ ಒಳಗೇನು ಹೋಗಿ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಳುವಂಥ ಸಮಸ್ಯೆ ಇರಲ್ಲ. ಹಾಗೆ ಮುನಿರಾಬಾದ್ನ ವಿಶೇಷತೆ ಏನಂತ ತಿಳ್ಕೊಳ್ಳೋಣ. ಮುನಿರಾಬಾದ್ ಅಂದರೆ KPCLನಿಂದ ವಿದ್ಯುತ್ ಉತ್ಪಾದನೆ ಕೇಂದ್ರ ಕೂಡ ಇದೆ. ಇಲ್ಲಿ ಪವರ್ ಹೌಸ್ ಕೂಡ ಇದೆ. ವಿಶೇಷ ಸ್ಥಳಗಳು ಪಂಪ ಉದ್ಯಾನವನ, TB ಅಣೆಕಟ್ಟು, ಕ್ರೀಡಾ ಕ್ಲಬ್ಗಳು, ಹುಲಿಗೆಮ್ಮ ದೇವಿ ದೇವಸ್ಥಾನ ತುಂಬಾ ವಿಶೇಷ. ಹಾಗೆ ಬಾಲಿಕಿಲ ಮತ್ತು ಋಷ್ಯಮುಖ ಬೆಟ್ಟ ಕೂಡ ಇಲ್ಲಿ ಸಿಗುತ್ತೆ ನಮಗೆ ನೋಡಲು. ಅದೇ ರೀತಿಯಾಗಿ ನಾವು ಕೂಡ ಮುನಿರಾಬಾದ್ಗೆ ಅಂದರೆ ಹುಲಿಗೆಮ್ಮ ದೇವಿ ಹುಲಿಗಿಗೆ ನಾವು ಈಗ ತಾನೇ ಎಂಟ್ರೆನ್ಸ್ ಕೊಟ್ಟಿದ್ದೀವಿ. ತುಂಬಾ ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬಾ ರಶ್ ಆಗಿತ್ತು. ಜನರು ತುಂಬಾ ಬಂದಿದ್ದರು. ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದನೂ ದೇವಿಯ ದರ್ಶನ ತುಂಬಾ ಎಲ್ಲರೂ ಎಲ್ಲ ಕಡೆಯಿಂದ ಜನ ಬಂದಿರ್ತಾರೆ. ಹಾಗೆ ನಾವು ಕೂಡ ಹೋಗಿದ್ವಿ. ಇದೇ ದ್ವಾರ ಬಾಗಿಲ. ಹೂಗಳಲ್ಲಿ ಶ್ರೀ ಹುಲಿಗೆಮ್ಮ ದೇವಿ ಅಂಥೇಳಿ ಕೂಡ ಹೂಗಳಿಂದ ಅಲಂಕಾರ ಕೂಡ ಮಾಡಿದರು ದ್ವಾರ ಬಾಗಿಲಕ್ಕೆ. ಇಷ್ಟು ಮಾತ್ರ ತೋರಿಸಿದ್ದೀನಿ. ಈಗ ಇಲ್ಲಿಂದ ಎಲ್ಲ ಜನರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ದೇವಿ ದರ್ಶನ ಕೂಡ ಮಾಡ್ಕೋತಾರೆ. ಅಲ್ಲೇ ಇದ್ದು ಅಡುಗೆ ಎಲ್ಲ ಮಾಡಿ ಊಟ ಮಾಡೋರು ಮಾಡ್ತಾರೆ. ಮನೆಯಿಂದ ಊಟ ತೊಗೊಂಡು ಹೋಗಿರೋರು ಕೂಡ ಅಲ್ಲೇ ದೇವಿ ದರ್ಶನ ಮಾಡಿ ಊಟ ಮಾಡಿ ಬರುವಂಥ ಪದ್ಧತಿ ಕೂಡ ಇದೆ. ನಾವು ಈಗ ನಮ್ಮ ಸ್ವಂತ ವೆಹಿಕಲ್ನ ತೊಗೊಂಡು ಹೋಗಿದ್ವಿ. ಹಾಗೆ ಇಳಿದು ದೇವಸ್ಥಾನ ಕಡೆ ಹೊರಟಿದ್ವಿ. ನೋಡ್ತಾ ಇರ್ಬೋದು. ಈಗ ತಾನೇ ಗಾಡಿಗಳಿಗೆಲ್ಲ ನಿಲ್ಲಿಸೋದಕ್ಕೆ ಅಂದರೆ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ಒಳ್ಳೆಯ ಜಾಗ ಕೂಡ ಇದೆ. ಈ ಕಾರ್ತಿಕ ಮಾಸ ಜಾತ್ರೆ ಥರನೇ ಇರುತ್ತೆ. ಅಂದರೆ ತುಂಬ ರಶ್ ಆಗಿರುತ್ತೆ. ಎಲ್ಲ ಜನರು ಎಲ್ಲ ಪ್ರದೇಶಗಳಿಂದ ಬಂದಿರ್ತಾರೆ. ನೋಡ್ತಾ ಇರ್ಬೋದು ಇವಾಗ. ಹಾಗೆ ಹುಲಿಗೆಮ್ಮ ದೇವಿಯ ರಾಮಾಯಣದ್ದು ಕೂಡ ತುಂಬಾ ಕನೆಕ್ಟ್ ಇದೆ. ಯಾಕಂದರೆ ರಾಮ ಮತ್ತು ಲಕ್ಷ್ಮಣ ಸೀತಾ ಮಾತೆಯರನ್ನು ಹುಡುಕ್ತಿರುವಾಗ ಅಂದರೆ ಸೀತೆ ಮಾತೆಯನ್ನು ಹುಡುಕ್ತಿರುವಾಗ ಮುನಿರಾಬಾದ್ ಸಮೀಪದ ಪಂಪಾ ಸರೋವರದಲ್ಲಿ ಭಗವಾನ್ ರಾಮನ ಭಕ್ತನಾಗಿದ್ದ ಶಬರಿಯನ್ನು ಭೇಟಿಯಾಗ್ತಾರೆ ಅಂತ ಹೇಳಲಾಗುತ್ತೆ. ಹಾಗೆ ಬಾಲಿಶಿಲ ಅಂದರೆ ಬಾಲಿಯ ಕೋಟೆ ಕೂಡ ಈ ಸ್ಥಳಕ್ಕೆ ಸಮೀಪವಾಗಿದೆ. ಶ್ರೀರಾಮನು ಹನುಮಂತನ ಮೊದಲ ಬಾರಿಗೆ ಭೇಟಿಯಾದ ಸ್ಥಳ ಅಂಥೇಳಿ ಹೇಳ್ಬೋದು. ಅದು ಯಾವುದಂದರೆ ಋಷಿಮುಖ ಬೆಟ್ಟ ಕೂಡ ಈ ಸ್ಥಳದಲ್ಲಿ ಇದೆ. ಹಾಗಾಗಿ ಈ ಸ್ಥಳವು ತುಂಬಾ ವಿಶೇಷವಾಗಿದೆ. ನಮ್ಮ ಮನೆಯವರು ಕೂಡ ನನ್ನ ದೊಡ್ಡ ಮಗನ್ನ ಎತ್ಕೊಂಡು ದೇವಸ್ಥಾನ ಕಡೆ ಹೊರಟಿದ್ರು. ನಾವು ಕೂಡ ಹೋಗ್ತಾಯಿದ್ವಿ. ನಮ್ಮ ಜೊತೆ ಬಂದಿರೋರು ಅವರು ಕಾಯಿ ಕರ್ಪೂರ ಎಲ್ಲ ತೊಗೊಂಡು ಬರ್ತಾಯಿದ್ರು. ಬೆಳಗಿನ ಜಾವನೇ ಹೊರಟಿದ್ವಿ. 12:45ಕ್ಕೆ ನಾವು ಅಲ್ಲಿದ್ವಿ. ನೋಡ್ತಾ ಇರಬಹುದು. ನಾನು ನನ್ನ ಚಿಕ್ಕ ಮಗನ್ನ ಹಿಡ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಮನೆಯವರು ನಮ್ಮ ದೊಡ್ಡ ಮಗನ್ನ ಎತ್ಕೊಂಡು ಹೋಗ್ತಾಯಿದ್ದಾರೆ ದೇವಸ್ಥಾನ ಕಡೆ.
ದೇವಿ ದೇವಸ್ಥಾನಕ್ಕೆ ಹೋಗುವ ಮೇನ್ ಬಾಗಿಲು. ಕಾರ್ತಿಕ ಮಾಸ ಆಗಿರೋದ್ರಿಂದ ಬಾಗಿಲ ಹತ್ರನೇ ದೀಪಗಳನ್ನು ಹಚ್ಚಿ ರಂಗೋಲಿ ಎಲ್ಲ ಹಾಕಿ ದೀಪಗಳನ್ನು ಹಚ್ಚಿ ದೇವಿನ ಆರಾಧನೆ ಮಾಡ್ತಾಯಿದ್ರು. ಮಂಗಳವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಆಗಿತ್ತು. ನಾವು ಕ್ಯೂ ಹಚ್ಚಿ ಕೂಡ ದರ್ಶನಕ್ಕೆ ಹೋದ್ವಿ. ಈ ಥರ ಎಲ್ಲ ಅಲಂಕಾರ ಮಾಡಿದರು ದೇವಿ ಗುಡಿನ. ಈ ಕಡೆ ಎಲ್ಲ ಕಾರ್ತಿಕ ಕೂಡ ಹಚ್ತಾಯಿದ್ರು. ಹಾಗೆ ನಾವು ಸ್ವಲ್ಪ ನದಿ ಕಡೆ ಹೋಗಿ ಮುಖ ಎಲ್ಲ ತೊಳೆದು ದೇವಿ ದರ್ಶನ ಮಾಡಿದ್ರಾಯಿತು ಅಂಥೇಳಿ ನದಿ ಕಡೆ ಹೊರಡ್ತಾ ಇದ್ವಿ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಎಲ್ಲರೂ ಚಿಕ್ಕ ಚಿಕ್ಕ ರಂಗೋಲಿಗಳನ್ನೆಲ್ಲ ಹಾಕಿ ತಮಗಿಷ್ಟ ಆದಂಗೆ ಅಲಂಕಾರ ಮಾಡಿ ದೇವಿಯ ದೀಪಾರಾಧನೆ ಕೂಡ ಮಾಡ್ತಾಯಿದ್ರು. ನಾವು ಕೂಡ ದೀಪಾರಾಧನೆ ಮಾಡ್ತಾಯಿದ್ವಿ. ಹೆಚ್ಚಾಗಿ ಮೊಬೈಲ್ ಬಳಸೋ ಆಗಿರಲಿಲ್ಲ. ಹಾಗಾಗಿ ಹೊರಗಡೆ ಬಂದು ನದಿ ಕಡೆ ಹೋಗೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನದಿ ಕಡೆ ಹೋಗಿ ಬಂದು ಅಲ್ಲಿ ಕೂಡ ನದಿನ ಮುಟ್ಟಿ ನಮಸ್ಕಾರ ಮಾಡಿ ಅಲ್ಲಿ ಕೂಡ ದೀಪಾರಾಧನೆ ಮಾಡಿ ಬಂದ್ವಿ. ಬೇಗನೆ ಕ್ಯೂಗೆ ಡೈರೆಕ್ಟಾಗಿ ಚೀಟಿನ ತಗೊಂಡು ಡೈರೆಕ್ಟಾಗಿ ಎಂಟ್ರೆನ್ಸ್ ಅಂದರೆ ಡೈರೆಕ್ಟಾಗಿ ಹೋಗಿ ದೇವರ ದರ್ಶನ ಕೂಡ ಮಾಡ್ಬೋದಾಗಿತ್ತು. ಸಮಯ ಆಗಿರೋದ್ರಿಂದ ಬೇಗನೆ ಹೋದ್ವಿ. ಇಲ್ಲಿ ಕುಂಕುಮಾರ್ಚನೆ ಕೂಡ ನಡೀತಾ ಇತ್ತು ತಾಯಿ ದೇವಿಗೆ. ನೋಡ್ತಾ ಇರ್ಬೋದು, ಅರ್ಚನೆ ಮಾಡ್ತಾಯಿದ್ರು. ಅದನ್ನೇ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಬೇರೆಯವರು ದೇವಿಗೆ ಅರ್ಚನೆ ಮಾಡೋದು ಹರಕೆ ಎಲ್ಲ ಇದ್ದರೆ ಇಲ್ಲಿ ಅರ್ಚನೆ ಮಾಡ್ತಾರೆ, ಕುಂಕುಮಾರ್ಚನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ತಾಯಿ ದೇವಿ ದರ್ಶನವಾಯಿತು. ಹಾಗೆ ಎಲ್ರಿಗೂ ತಾಯಿ ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಹೊರಗಡೆ ಬಂದು ಈ ಕಡೆ ಎಲ್ಲರೂ ಕಾರ್ತಿಕವನ್ನು ಹಚ್ತಾಯಿದ್ರು, ಅಂದರೆ ದೀಪಾರಾಧನೆ ಮಾಡ್ತಾಯಿದ್ರು. ನಾವು ಕೂಡ ದೀಪಾರಾಧನೆ ಮಾಡೋದಾಗಿ ಹೊರಟ್ವಿ. ಅಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ದೀಪಾರಾಧನೆ ದೇವಿ ದರ್ಶನ ಆದಮೇಲೆ ದೀಪಾರಾಧನೆ ಮಾಡ್ತಾರೆ. ಈ ಕಾರ್ತಿಕ ಮಾಸ ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು ಅಮ್ಮನ ಸನ್ನಿಧಾನದಲ್ಲಿ. ನಾವು ಕೂಡ ಇಲ್ಲಿ ದೀಪಾರಾಧನೆ ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ. ಮಾಡಿ ಅರಿಶಿನ ಕುಂಕುಮವೆಲ್ಲ ತೊಗೊಂಡು ದೇವಿ ಆಶೀರ್ವಾದ ತೊಗೊಂಡು ಮತ್ತು ಮಧ್ಯಾಹ್ನದ ಹೊತ್ತಿಗೆ ಊಟ ಎಲ್ಲ ಮುಗಿಸಿದ್ರಾಯ್ತು ಅಂಥೇಳಿ ಬರ್ತಾಯಿದ್ವಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಮಾಡಿದರು ಅಂಥೇಳಿ. ಊಟ ಎಲ್ಲ ಮಾಡಿ ಊಟ ಮಾಡೋದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಮಾಡಿಲ್ಲ. ಅಲ್ಲೇ ಮತ್ತು ದೇವಿ ದರ್ಶನ ಆದಮೇಲೆ ಊರ ಕಡೆ ಮತ್ತೆ ಮರಳಿ ಬರ್ತಾಯಿದ್ವಿ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಆಗುತ್ತೆ ದೇವಸ್ಥಾನ. ಟ್ರೈನ್ ಸ್ಟೇಷನಿಂದ ತುಂಬಾ ಸಮೀಪವಾಗುತ್ತೆ ಅಂತಲೇ ಹೇಳ್ಬೋದು. ಇದು ಹುಲಿಗೆಮ್ಮ ದೇವಿಯ ದೇವಸ್ಥಾನದ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ. ನನ್ನ ಕೈಲಾದಷ್ಟು ನಾನು ಮಾಹಿತಿಯನ್ನು ಹೇಳಿದ್ದೀನಿ ಅಂತ ಹೇಳ್ತಾ, ಬರುವಾಗ ಸ್ವಲ್ಪ ಈಗ ರೋಡು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಇತ್ತು. ನಿಧಾನವಾಗಿ ಬಂದ್ವಿ. ಬರುವಾಗ ಸ್ವಲ್ಪ ಸಮಯ ಆಗೇ ಹೋಯಿತು, ಸಾಯಂಕಾಲ ಆಯಿತು. ದೇವಿ ದರ್ಶನ ಚೆನ್ನಾಗಾಯಿತು ಅಂತ ಹೇಳ್ತಾ ನೋಡ್ತಾ ಇದ್ದೀರಲ್ಲ, ಹೊರಗಡೆ ಎಲ್ಲ ಕನ್ಸ್ಟ್ರಕ್ಷನು ಕೂಡ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಒನ್ ವೇ ಮಾತ್ರ ಗಾಡಿಗಳು ಓಡಾಡ್ತವೆ. ಬರುವಾಗ ಬೇರೆ ಕಡೆ, ಹೋಗುವಾಗ ಮನೆಗೆ ಬರುವಾಗ ಮತ್ತೊಂದು ಕಡೆ ರೋಡಲ್ಲಿ ಪಾಸ್ ಆಗಬೇಕಾಗುತ್ತೆ.
ಅದೇ ರೀತಿಯಾಗಿ ಧ್ರುವನಿಗೆ ಮಕ್ಕಳಿಗೆ ಅಂದರೆ ಆಟಿಕೆ ಸಾಮಾನೇ ಜಾತ್ರೆಯಲ್ಲಿ ತುಂಬ ಖುಷಿಯಾಗುತ್ತೆ ಅಂತ ಹೇಳೋದೇ ಬೇಡ. ಹಾಗಾಗಿ ಎರಡೂ ಮಕ್ಕಳಿಗೂ ಆಟಿಕೆ ಸಾಮಾನನ್ನು ತಗೊಂಡು ಮತ್ತೆ ಊರಿಗೆ ವಾಪಸ್ಸಾದ್ವಿ ಅಂತ ಹೇಳ್ಬೋದು. ಈಗ ನಾನು ತೋರಿಸಿರೋದು ಕೊಪ್ಪಳದ ಸ್ಟೀಲ್ ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು. ಅಲ್ಲಿ ಹೊರಗಡೆ ಎಲ್ಲ ಕಾಣಿಸುತ್ತೆ, ಮೇನ್ ರೋಡ್ಗೆ ಇದೆ ಆ ಫ್ಯಾಕ್ಟ್ರಿ. ಹಾಗೆ ಸಾಯಂಕಾಲವೂ ಕೂಡ ಆಯಿತು. ಬರುವಾಗ 4:45 ಆಗಿತ್ತು, ಅಂದರೆ 4:45 ಆಗಿತ್ತು. ಮನೆ ಕಡೆ ಬಂದ್ವಿ. ಒಟ್ಟಿನಲ್ಲಿ ಇವತ್ತಿನ ದಿನ ಟೈಮ್ ಹೋಗಿದ್ದೆ ಗೊತ್ತಾಗಿರಲಿಲ್ಲ. ಒಳ್ಳೆ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸಮಯ ಸಿಕ್ಕಾಗ ನೀವು ಕೂಡ ಉತ್ತರ ಕರ್ನಾಟಕ ಸೈಡ್ ಬಂದಾಗ ತಾಯಿ ಹುಲಿಗೆಮ್ಮ ದೇವಿಯ ದರ್ಶನ ಪಡ್ಕೊಳ್ಳಿ, ತಾಯಿ ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮನೆಗೆ ಸಾಯಂಕಾಲ ಬಂದಮೇಲೆ ಪಟ್ಟಂತ ನೆನಪಾಗಿದ್ದು ಏನಾದರೂ ಸ್ವಲ್ಪ ಬಿಸಿ ಅನ್ನದ ಜೊತೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಸೌತೆಕಾಯಿ ಕೂಡ ಇತ್ತು ಮತ್ತು ಹಣ್ಣುಕಾಯಿ ಮಾಡಿಸಿರುವಂಥ ಕೊಬ್ಬರಿ ಕೂಡ ಇತ್ತು. ಅದೇ ಕೊಬ್ಬರಿ ತೊಗೊಂಡು ಒಂದು ಚಿಕ್ಕದಾದ ಒಂದು ರೆಸಿಪಿನ ಮಾಡ್ತಾಯಿದ್ದೆ, ಚಟ್ನಿ ರೆಸಿಪಿನ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕೊಬ್ಬರಿ, ಸೌತೆಕಾಯಿ, ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಒಗ್ಗರಣೆಗೆ ಕರಿಬೇವು ಇದ್ದರೆ ಸಾಕು. ಬೇಗನೆ ಈ ಚಟ್ನಿ ರೆಡಿ ಆಗುತ್ತೆ. ಇಲ್ಲಿ ನಾನು ತುರಿದಿಟ್ಕೊಳ್ಳೋಕ್ಕೂ ಸ್ವಲ್ಪ ಸಮಯ ಇರಲಿಲ್ಲ. ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಕೊಬ್ಬರಿನ ಈ ಥರವಾಗಿ ತರಿಯಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಡೆ. ಅದ್ರ ನೆಕ್ಸ್ಟು ಸ್ವಲ್ಪ 2 ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಅನುಕೂಲ ಅಂಥೇಳಿ ಅಷ್ಟೇ ತೊಗೋಬೋದು, 2 ಅಥವಾ 3. ನಾನು ಇಲ್ಲಿ 2 ತೊಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಸೌತೆಕಾಯಲ್ಲಿ ಒಂದು ಅರ್ಧ ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ಅರ್ಧ ಸೌತೆಕಾಯಿನ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣನ್ನು, ಅಂದರೆ ಒಂದು ದೊಡ್ಡ ನೆಲ್ಲಿಕಾಯಿ ಆಕಾರದಲ್ಲಿ ಹುಣಸೆಹಣ್ಣು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಇದು ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಅನ್ನದ ಜೊತೆ. ಹಾಗೆ ಸೌತೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬೆಲ್ಲ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಬೆಲ್ಲ ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲದೇ ಇರೋರು ಬಿಡ್ಬೋದು. ಈಗ ರುಬ್ಕೊಂಡಾದಮೇಲೆ ಚಟ್ನಿ ಈ ರೀತಿಯಾಗಿ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಇದನ್ನು ನಾವು ದೋಸೆ ಜೋಡಿನೂ ತಿನ್ಬೋದು, ಚಪಾತಿ ಜೋಡಿನೂ ತಿನ್ಬೋದು, ಅಥವಾ ಬಿಸಿ ಅನ್ನದ ಜೋಡಿನೂ ಕೂಡ ಈ ಚಟ್ನಿನ ತಿನ್ಬೋದು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಒಗ್ಗರಣೆ ಕೂಡ ಹಾಕಿದೆ. ಈ ಚಟ್ನಿನ ದೋಸೆ, ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆನೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೌತೆಕಾಯಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂದರೆ ಸೌತೆಕಾಯಲ್ಲಿ ನೀರಿನಂಶ ಇರೋದರಿಂದ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ಚಟ್ನಿ ಆಗಿರಲಿ ಒಗ್ಗರಣೆ ಹಾಕೋದ್ರಿಂದ ತುಂಬಾ ಟೇಸ್ಟು ಕೂಡ ಕೊಡುತ್ತೆ, ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಈ ದಿನನ ಈ ರೀತಿ ಸ್ಪೆಂಡ್ ಮಾಡಿದ್ವಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.